ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರತ್ತೆ ಅನ್ಕೊಳಾಕ್ತೀನಿ. ಬರ್ರಿ ನಾನು ಇವತ್ತು ಚಿಕನ್ ಫ್ರೈನ ಮಾಡ್ಕೊಳ್ಳೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ, ನಾನಿಲ್ಲಿ ಅರ್ಧ ಕೆಜಿ ಚಿಕನ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಚ್ಛಂಗೆ ತೊಳೆದು ಇಟ್ಕೊಂಡಿದ್ದೀನಿ ಮೊದಲಿಗೆನ. ಅದಕ್ಕೆ ಇವಾಗ ನಾನು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳಕತ್ತೀನಿ. ನೋಡಿರಿ, ಚಿಕನ್ನ ಒಂದೇ ಥರ ಕಬಾಬು 65 ಮಾಡ್ಕೊಂಡು ಬೇಜಾರಾಗಿತ್ತಂದ್ರೆ ಈ ರೀತಿನೂ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. 1 ಟೇಬಲ್ ಸ್ಪೂನಷ್ಟು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನೋಡಿರಿ. ಹಂಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಂಗೆ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಒಂದು ತತ್ತಿನ ಇಲ್ಲಿ ಒಡೆದು ಹಾಕ್ಕೊಳಕ್ತೀನಿ ನೋಡಿರಿ. ಇಷ್ಟೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕೈಯಾಗನ ಮಿಕ್ಸ್ ಮಾಡ್ಕೊಡ್ರಿ. ಎಲ್ಲ ಮಸಾಲೆ ಚಿಕನ್ ಕಿಡಿಬೇಕು ಅಲ್ಲಿ ತನೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಮೇಲ್ಗಡೆ ಕಸೂರಿ ಮೆಂತಿ ಹಾಕ್ಕೊಳಕತ್ತೀನಿ. ಕಸೂರಿ ಮೆಂತಿ ಹಾಕೊಳ್ಳೋದ್ರಿಂದ ಈ ಫ್ರೈ ಮಾಡಿರ್ತೀವಲ್ವ ಚಿಕನ್ ಅದ್ರೊಳಗೆ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕೆ ಹಾಕ್ಕೊಳಕತ್ತೀನಿ. ಇದ್ರೆ ಹಾಕೋರಿ, ಇದಕ್ಕಂದ್ರೆ ಸ್ಕಿಪ್ ಮಾಡ್ಕೊರಿ. ನೋಡಿರಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನ ಒಂದು ಅರ್ಧ ಗಂಟೆ ನೆನೆ ಹಾಕ್ಬಿಟ್ಟಿದ್ದೀನಿ. ಈಗ ಸೈಡ್ನಾಗ 1-2 ಬ್ರೆಡ್ ತೊಗೊಂಡಿದ್ದೀನಿ. ಈ ಬ್ರೆಡ್ನ ಮಿಕ್ಸರ್ಗೆ ಹಾಕ್ಕೊಂಬರ್ಬೇಕು. ನೀವು ಬ್ರೆಡ್ ಇಷ್ಟಪಡೋರಿದ್ರೆ ಬ್ರೆಡ್ ಹಾಕೋರಿ, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿರಿ, ನಡಿತೈತಿ. ಇದು ಕ್ರಿಸ್ಪಿಯಾಗಿ ಬರ್ಬೇಕು ಅನ್ನೋ ಕಾರಣಕ್ಕೆ ಬ್ರೆಡ್ ಹಾಕ್ಕೊಂಡಿದ್ದೀನಿ. ನೋಡಿರಿ, ಈ ರೀತಿ ಮಿಕ್ಸರ್ಗೆ ಹಾಕಿಟ್ಟು ಸೈಡ್ನಾಗ ಇಟ್ಕೊಳ್ಳೋನು. ಇವಾಗ ನೋಡಿರಿ, ಒಂದು ಅರ್ಧ ತಾಸು ನೆನೆ ಇಟ್ಟಿದ್ನಿ ಚಿಕನ. ಇದೆಲ್ಲ ಮಸಾಲೆ ಹಿಡ್ಕೊಂಡೈತಿ. ತೋರ್ಸಾಕ್ತೀನಿ ನಿಮಗೆ. ನೋಡಿರಿ, ಬ್ರೆಡ್ ಸ್ಕ್ರಬ್ನು ಇಟ್ಟಿದ್ದೀನಿ ಸೈಡ್ನಾಗ. ಒಂದೊಂದು ಚಿಕನ್ನ ಹಿಂಗೆ ತೊಗೊಂಡು ಈ ಬ್ರೆಡ್ ಸ್ಕ್ರಬ್ನ ಇದಕ್ಕೆ ಅಂಟಿಸ್ಕೋಬೇಕು. ಇದೆಲ್ಲ ತುಂಬ ಹತ್ಕೊಂಗ ಮೊದಲು ಮಾಡಿ ಇಟ್ಕೋಬೇಕು ನಾವು. ಸೈಡ್ನಾಗ ಎಣ್ಣೆನೂ ಕಾಸಾಕಿ ಇಟ್ಟಿದ್ದು ನಾನು. ನೋಡಿರಿ, ಎಣ್ಣೆನೂ ಕಾದೈತಿ. ಇವಾಗ ಒಂದೊಂದಾಗಿನ ಬಿಟ್ಕೊಂಡು ಕರ್ಕೋಬೇಕು ನೋಡಿರಿ. ನೋಡಿರಿ, ಒಂದೇ ರೀತಿ ಚಿಕನ್ ತಿಂದಿರ್ತೀರಿ, ಹಿಂಗೂ ಒಮ್ಮೆ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ರುಚಿ ಆಕತಿ. ಮತ್ತು ಇದ್ರೊಳಗೆ ಬ್ರೆಡ್ ಸ್ಕ್ರಬ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಫ್ಲೇವರ್ ಬರ್ತೈತಿ. ಸ್ವೀಟ್ ಇಷ್ಟಪಡಂಗಿಲ್ಲ ಅನ್ನೋರು ಬ್ರೆಡ್ನ ಸ್ಕಿಪ್ ಮಾಡಿರಿ, ಹಂಗೆ ಫ್ರೈ ಮಾಡ್ಕೊಂಡು ತಿನ್ನಿರಿ ಖಾರವಾಗಿ. ಇಲ್ಲ ನಾವು ಬ್ರೆಡ್ಡಿನ ಸ್ಕ್ರಬ್ಬನ್ನ ತಿಂದು ನೋಡ್ತೀವಿ ಅನ್ನೋರು ಒಮ್ಮೆ ಬ್ರೆಡ್ನ ಹಿಂಗೆ ಮಿಕ್ಸರ್ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ಇವಾಗ ನೋಡಿರಿ, ಇವೆಲ್ಲ ಫ್ರೈ ಆಗಿದಾವು. ತಕ್ಕೊಳಕ್ತೀನಿ. ಈ ರೀತಿ ಕೆಂಪಗೆ ಕಲರ್ ಬರುವಂಗೆ ಫ್ರೈ ಮಾಡ್ಕೋಬೇಕು. ಅಂದ್ರೆ ಮಸಾಲೆನೂ ಹಿಡ್ಕೊಂಡಿರ್ತೈತಿ, ಒಳಗೆ ಚಿಕನ್ನು ಚಂದಂಗೆ ಬೆಂದಿರ್ತೈತಿ. ನೋಡಿರಿ, ಇಷ್ಟಾದ್ರೆ ಸಾಕು. ಬರೀ ತೆಗೆದು ಸೈಡ್ ಇಟ್ಕೊಳ್ಳೋನು. ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗ್ಯಾವು ಚಿಕನ್ ಫ್ರೈ ಅಂಥೇಳಿ. ನೋಡಿರಿ, ಕ್ರಿಸ್ಪಿಯಾಗಿ ಚಿಕನ್ ಫ್ರೈ ಯಾವ ರೀತಿ ರೆಡಿ ಆಗ್ಯಾವು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ. ಒಮ್ಮೆ ಮಾಡ್ಕೊಂಡು ತಿನ್ನಿರಿ, ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ. ನಿಮಗೂ ಈ ಚಿಕನ್ ಫ್ರೈ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗಬೇಡ್ರಿ. ಥ್ಯಾಂಕ್ ಯು.